ಹಲೋ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ರೆಸ್ಟೋರೆಂಟ್ ಶೈಲಿಯ ಒಂದು ಚಿಕನ್ ಕಬಾಬ್ ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನು ನೋಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ರೆಸಿಪಿ ಮಾಡೋದಂತ ನೋಡ್ಕೊಂಡು ಬರೋಣ. ಚಿಕನ್ ರೆಸ್ಟೋರೆಂಟ್ ಸ್ಟೈಲ್ ಕಬಾಬಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಸ್ಪೂನಿನಷ್ಟು ಮೈದಾ, 1 ಟೇಬಲ್ ಸ್ಪೂನಿನಷ್ಟು ಮೈದಾ, 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು, ರುಚಿಗೆ ಉಪ್ಪು, 1 ಸ್ಪೂನಿನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಿನಷ್ಟು ಅರಶಿನ, 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡ್ರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ, 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಲೆಮನ್, ಹಾಗೆ 1 ಮೊಟ್ಟೆ, ಅರ್ಧ ಕೆಜಿಯಷ್ಟು ಚಿಕನ್ ಪೀಸ್, ಕರಿಯಲು ಎಣ್ಣೆ. ಇವಾಗ ನಾವು ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ಳೋಣ. ಈಗ ಮೈದಾ ಹಾಕ್ತಾ ಇದ್ದೇನೆ, ಕಾರ್ನ್ಫ್ಲೋರು, ಉಪ್ಪು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಜೀರಿಗೆ ಮತ್ತು ಅರಶಿನ ಪೌಡ್ರು, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲೆಮನ್. ಇಲ್ಲಿ ನಾನು ಅರ್ಧ ಲೆಮನ್ ತಗೊಂಡಿದ್ದೇನೆ, ಇದರ ಜ್ಯೂಸನ್ನು ಹಾಕ್ತಾ ಇದ್ದೇನೆ ಈಗ. ಹಾಗೆ 1 ಮೊಟ್ಟೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲಿ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕ್ತಾ ಇದ್ದೇನೆ. ಈಗ ಆಪ್ಷನ್ ಅಲ್ಲ, ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಬೇಕು ಅಂತಿದ್ರೆ ಮಾತ್ರ ಹಾಕಿದ್ದೇನೆ. ಇನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ. ಇಲ್ಲಿ ನೋಡಿ, ಚೆನ್ನಾಗಿ ಕಲಸ್ಕೊಂಡಾಯಿತು. ನಾನು ಲೆಗ್ ಪೀಸನ್ನು ಹೀಗೆ ಕಟ್ ಹಾಕ್ಕೊಂಡಿದ್ದೇನೆ. ಹೀಗೆ ಎಲ್ಲ ಹೀಗೆ ಚೆನ್ನಾಗಿ ಕಟ್ ಹಾಕ್ಕೊಳ್ಬೇಕಾ, ಅಂದರೆ ನಮಗೆ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಇರ್ತದೆ ಟೇಸ್ಟ್. ಹಾಗೆ ಎಲ್ಲವನ್ನು ಕೂಡ ನೋಡಿ ಹೀಗೆ ಕಟ್ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಉಪ್ಪೆಲ್ಲ ಸರಿ ಉಂಟಂತ ನೋಡಿಕೊಳ್ಳಿ. ಇಷ್ಟಾಗಿ ಸಾಕು. ನಾನು ಇದನ್ನು ಇನ್ನೊಂದು ಅರ್ಧ ಗಂಟೆ ಹೀಗೆ ಮುಚ್ಚಿಟ್ಕೊಳ್ಳ. ಇಲ್ಲಿ ನೋಡಿ, ಚಿಕನನ್ನು ಕಲಸಿಟ್ಟು ಸುಮಾರು 1/4 ಗಂಟೆ ಆಯಿತು. ಇದಕ್ಕೆ ನಾನು ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲಿ ಎಳ್ಳನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇದನ್ನು ಇನ್ನು ನಾವು ಫ್ರೈ ಮಾಡಿಕೊಳ್ಳುವ. ಎಲ್ಲವನ್ನು ಕೂಡ ಇದೇ ರೀತಿ ಹಾಕಿಕೊಂಡ್ರೆ ಆಯ್ತು. ನೋಡಿ ಸ್ನೇಹಿತರೆ, ನಮ್ಮ ರೆಸ್ಟೋರೆಂಟ್ ಶೈಲಿಯ ಚಿಕನ್ ಕಬಾಬ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಇದನ್ನೆಲ್ಲ ತೆಗಿತಿದ್ದೇನೆ.